ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಇರುವವನು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಇಬ್ರಿಯರು ಬರೆದ ಪುಸ್ತಕ 13ನೇ ಅಧ್ಯಾಯ 8ನೇ ವಚನದಲ್ಲಿ ಈ ವಾಕ್ಯವು ಬರೆಯಲ್ಪಟ್ಟಿದೆ ಪ್ರಿಯರೇ. ಕ್ರಿಸ್ತನು ಎಂದಿಗೂ ಬದಲಾಗುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ ಪ್ರಿಯರೇ. ಈ ವಾಕ್ಯ ಹೇಳುವ ಕಾರಣ ಏನೆಂದರೆ ಪ್ರಿಯರೇ, ನಾವು ಮನುಷ್ಯರಾಗಿ ನಾವು ಕೆಲವೊಮ್ಮೆ ನಮ್ಮನ್ನು ಯಾರು ಸಂತೈಸ್ತಾ ಇಲ್ಲ, ನಮಗೆ ಯಾರು ಪ್ರೀತಿ ತೋರಿಸ್ತಾ ಇಲ್ಲ, ನಮ್ಮನ್ನು ಯಾರು ನೋಡ್ತಾ ಇಲ್ಲ, ನಮ್ಮನ್ನು ಯಾರು ನಮ್ಮ ಕಾಳಜಿ ಮಾಡ್ತಾ ಇಲ್ಲ ಎಂಬುದಾಗಿ ನಾವು ಕೆಲವೊಮ್ಮೆ ನಿರಾಶೆಯಲ್ಲಿ ಬೇಸರದಲ್ಲಿ ಇರುತ್ತೇವೆ. ಆದರೆ ಪ್ರಿಯರಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಎಂದಿಗೂ ಬದಲಾಗುವುದಿಲ್ಲ ಪ್ರಿಯರೇ. ಆತನು ನಮಗಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯಾವುದಕ್ಕಾಗಿ? ಆತನು ನಮ್ಮನ್ನು ಪ್ರೀತಿ ಮಾಡುವ ಕಾರಣ ಪ್ರಿಯರೇ. ನಮ್ಮನ್ನು ಯಾರು ಕೈ ಬಿಟ್ಟರು, ಯಾರು ತೊರೆದು ಬಿಟ್ಟರು, ಆದರೆ ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ. ಆತನ ಮಿತಿ ಇಲ್ಲದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಾನೆ ಪ್ರಿಯರೇ. ಆತನ ಪ್ರೀತಿಗೆ ಎಂದೂ ಅಂತ್ಯವೇ ಇಲ್ಲ ಪ್ರಿಯರೇ. ಆ ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ಆತನು ಪ್ರೀತಿಸಿದ್ದಾನೆ ಪ್ರಿಯರೇ. ನಾವು ಈ ಲೋಕದಲ್ಲಿ ಪ್ರೀತಿಯನ್ನು ಹುಡುಕುವುದಕ್ಕಿಂತ ನಾವು ಮುಂಚಿತವಾಗಿ ಆತನ ಪ್ರೀತಿಯನ್ನು ಹುಡುಕೋಣ ಪ್ರಿಯರೇ. ಆತನ ಪ್ರಸನ್ನತೆಯಲ್ಲಿ ನಾವು ಓಡಿ ಬರೋಣ, ಆತನಿಂದ ಹೊಂದಿಕೊಳ್ಳೋಣ. ಆತನ ಪ್ರಸನ್ನತೆಯನ್ನು, ಆತನ ಪ್ರೀತಿಯನ್ನು ಆತನು ನಮ್ಮಿಂದ ನಮ್ಮ ಹೃದಯ ಮಾತ್ರ ಬಯಸುತ್ತಾನೆ ಪ್ರಿಯರೇ. ಹಾಲೆಲೂಯಾ. ನಾನು ನಂಬುತ್ತೇನೆ ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀನು ಈ ವಾಕ್ಯದಿಂದ ಆಶೀರ್ವಾದ ಹೊಂದಿದೆಯಾ? ದೇವರ ಪ್ರೀತಿ ನಿಮ್ಮ ಮೇಲೆ ಬರಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ.